ದೃಶ್ಯ 2 ನರಸಾಪುರ ಆಶ್ರಯ ಕಾಲೋನಿ. ರಾತ್ರಿ ವೇಳೆ ಭೇಟಿ ನೀಡಿದ್ದ ನರಸಾಪುರ ಆಶ್ರಯಕ್ಕೆ ಮತ್ತೆ ಮರುದಿನ ಬೆಳಗ್ಗೆ ನಮ್ಮ ತಂಡ ಭೇಟಿ ಕೊಡ್ತು. ಅಂಗಡಿ ಪಕ್ಕದಲ್ಲಿ ಕಟ್ಟೆಯ ಮೇಲೆ ಒಬ್ಬ ಮಹಿಳೆ ಮಲಗಿಕೊಂಡಿದ್ಲ. ಆಕೆಗೆ 300 ರೂಪಾಯಿ ಕೊಟ್ಟ ನಮ್ಮ ಟೀಮ್ ಒಂದು ಗಾಂಜಾ ಪ್ಯಾಕೆಟ್ ಕೊಡೋಕೆ ಹೇಳಿದ್ರು. ತಕ್ಷಣವೇ ಅಲ್ಲಿ ಮಲಗಿದ್ದ ಮಹಿಳೆ ಗಾಂಜಾ ಪ್ಯಾಕೆಟ್ ತಂದು ಕೊಟ್ಲು. ಅಷ್ಟೇ ಅಲ್ಲದೆ ಮತ್ತೆ 300 ರೂಪಾಯಿ ಕೊಟ್ಟು ಮತ್ತೊಂದು ಪ್ಯಾಕೆಟ್ ಕೊಡಿ ಅಂತ ಅವರ ಜೊತೆಗೆ ನಮ್ಮ ತಂಡದ ಸದಸ್ಯರು ಮಾತನಾಡೋಕೆ ಟ್ರೈ ಮಾಡಿದ್ರು. ಆದ್ರೆ ಆಕೆ ಮಾತನಾಡದೆ ತನ್ನ ಮಗನ ಕೈನಲ್ಲಿ ಗಾಂಜಾ ಪ್ಯಾಕೆಟ್ ಕೊಟ್ಟು ಕಳಿಸಿದ್ಲ. ರೆಗ್ಯುಲರ್ ಕಸ್ಟಮರ್ ಅಲ್ಲ, ಬೇರೆ ಯಾವುದೋ ಆಸಾಮಿ ಇರಬೇಕು ಅಂತ ಆಕೆ ಅನುಮಾನ ಪಡ್ತಾಳೆ. ವೀಕ್ಷಕರೇ, ಈ ದೃಶ್ಯನ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ನರಸಾಪುರ ಕಾಲೋನಿಯಲ್ಲಿ ಹಾಡ ಹಗಲೇ ಯಾವ ರೀತಿ ರಾಜಾರೋಷವಾಗಿ ಡ್ರಗ್ಸ್ ದಂಧೆ ನಡೀತಿದೆ ಅಂತ. ಅದು ಕೂಡ ಏನು ಅರಿಯದ ಚಿಕ್ಕ ಮಕ್ಕಳ ಹತ್ರ ಕೂಡ ಗಾಂಜಾ ಪ್ಯಾಕೆಟ್ ತರಿಸ್ತಾರೆ ಅಂದ್ರೆ ಇಲ್ಲಿ ಜನ ಪೊಲೀಸರಿಗೂ ಕೂಡ ಕ್ಯಾರೆ ಅಂತಿಲ್ಲ ಅನ್ನೋದು ಗೊತ್ತಾಗುತ್ತೆ. ದೃಶ್ಯ 3 ಬೇಟಗೇರಿ ಹರಿನ ಶಿಕಾರಿ ಕಾಲೋನಿ. ನ್ಯೂಸ್ 18 ಟೀಮ್ ನರಸಾಪುರ ಆಶ್ರಯ ಕಾಲೋನಿಯಿಂದ ಬೇಟಗೇರಿಯ ಹರಿನ ಶಿಕಾರಿ ಕಾಲೋನಿಗೆ ಹೋದ್ರ. ಎಂಟ್ರಿ ಕೊಟ್ಟ ತಕ್ಷಣ ಇಲ್ಲಿ ತುಂಬಾನೇ ವಿಚಿತ್ರವಾಗಿತ್ತು ಮಾರಾಟದಂತೆ. ಗಾಂಜಾ ಮಾರಾಟ ಮಾಡುವ ವ್ಯಕ್ತಿಗೆ ಕಾಲು ಸಹ ಇಲ್ಲ. ಮನೆಯ ಹೊರಗಡೆ ಹಾಸಿಗೆ ಹಾಸಿಕೊಂಡು ಕುಳಿತಿದ್ದಾನೆ. ಅವನ ಸುತ್ತಲೂ ಯುವಕರ ದಂಡೆ ಇದೆ. ಯಾವಾಗ ಕಾಲೇಜು ಯುವಕರು ಬರ್ತಾರೋ, ಯಾವಾಗ ಬಲೆಗೆ ಬೀಳ್ತಾರೋ ಅಂತ ಕಾಯ್ತಿರ್ತಾನೆ. ನಮ್ಮ ಟೀಮ್ ಅವನ ಹತ್ತಿರ ಹೋಗಿ 300 ರೂಪಾಯಿ ಕೊಟ್ಟು ಗಾಂಜಾ ಪ್ಯಾಕೆಟ್ ಕೇಳಿದ್ರು. ಅದಕ್ಕೆ ಉತ್ತರಿಸಿದ ದಂಧೆಕೋರ ಈಗ ಸದ್ಯಕ್ಕೆ ಇರೋದು ಒಂದೇ ಪ್ಯಾಕೆಟ್, ಎಲ್ಲ ಖಾಲಿಯಾಗಿದೆ ಅಂದ. ಗಾಂಜಾ ಖರೀದಿಗೆ ಅಂತಾನೆ ಅಲ್ಲೊಬ್ಬ ಕಾಲೇಜು ಯುವಕ ಕೂಡ ಬಂದು ನಿಂತಿದ್ದ. ಹೌದಾ? ಸತ್ಯಾಗ ಒಂದೈತಿ. ಅವ ಬರುದು ಬಂತು, ಬಂದಿಲ್ಲವ. ದೃಶ್ಯ 4 ಹಾಕಿ ಗ್ರೌಂಡ್ ಪಕ್ಕದ ಮನೆ. ನಮ್ಮ ತಂಡದ ಡ್ರಗ್ಸ್ ರಣಬೇಟೆ ಹೀಗೆ ಮುಂದುವರೆದು ಬೆಟಗೇರಿಯ ಹಾಕಿ ಗ್ರೌಂಡ್ ಪಕ್ಕ ಇರೋ ಮನೆಗೆ ಎಂಟ್ರಿ ಕೊಡ್ತು. ಆ ಮನೆಯಲ್ಲಿದ್ದ ಮಹಿಳೆಯನ್ನ ಅಕ್ಕ ಒಂದು ಪ್ಯಾಕೆಟ್ ಕೊಡಿ ಅಂತ ಕೇಳಲಾಯ್ತು. ನಮ್ಮ ಟೀಮ್ನವರು ಮೊನ್ನೆ ಬಂದು ಒಂದು ಪ್ಯಾಕೆಟ್ ತಗೊಂಡು ಹೋಗಿದ್ವಿ, ಇವತ್ತು ಮತ್ತೊಂದು ಪ್ಯಾಕೆಟ್ ಬೇಕು ಕೊಡಿ ಅಂದ್ರು. ಅವರಿಗೆ ಯಾವುದೇ ಡೌಟ್ ಬಂದಿಲ್ಲ. 10 ನಿಮಿಷ ಬಿಟ್ಟು ಬಾ ಅಂತ ಕಳಿಸಿದ್ರು. 10 ನಿಮಿಷ ಬಿಟ್ಟು ಹೋದಾಗ ಆಕೆ 300 ರೂಪಾಯಿಗೆ ಒಂದು ಪ್ಯಾಕೆಟ್ ಕೊಟ್ಲು. ಕೊಟ್ಟ ನಂತರ ಕಾಲ್ ಮುಗಿತೀನಿ ಇಟ್ಕೋ ಅಂತ ಹೆದರ್ತಾ ಹೇಳಿದ್ಲು. ಒಂದು ಕೊಡಕ್ಕೆ ಐದ್ರ ಚೇಂಜ್ ಇತ್ತು. ಏ ಇಲ್ಲಕ್ಕ, ಈಗ ಒಂದು ಲಘು ಮುಚ್ಚೋಗ ನಿನ್ನ ಕಾಲು ಮುಗಿತೀನಿ. ಹೀಗೆ ಗದಗದ ಗಲ್ಲಿಗೂ ನಮ್ಮ ಟೀಮ್ ಹೋಗಿ ರಹಸ್ಯ ಕಾರ್ಯಾಚರಣೆ ನಡೆಸಿ ಕತ್ತಲ ಲೋಕದ ಕರಾಳ ಮುಖವನ್ನ ಅನಾವರಣಗೊಳಿಸಿತು. ಡ್ರಗ್ಸ್ ಮಾಫಿಯಾದ ಬೆನ್ನು ಬಿದ್ದ ನಮ್ಮ ನ್ಯೂಸ್ 18 ತಂಡ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಮತ್ತಿನ ಲೋಕದ ದುನಿಯಾದ ಜಾತಕವನ್ನೇ ಬಯಲು ಮಾಡಿದ್ರು. ನಮ್ಮ ತಂಡದ ಕಾರ್ಯಾಚರಣೆಯಿಂದ ಎಚ್ಚೆತ್ತ ಅಬಕಾರಿ ಅಧಿಕಾರಿಗಳು ಕೂಡ ಡ್ರಗ್ಸ್ ದಂಧೆಕೋರರ ಮನೆ ಮೇಲೆ ದಾಳಿ ಮಾಡಿದ್ರು.